ಬಾದಾಮಿ ಚಾಲುಕ್ಯರ ಬಾದಾಮಿ ಕೇವ್ಸ್ ಮೂರನೇ ಒಂದು ಗುಹೆಯಲ್ಲಿ ನಾನಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಪ್ರಾಣಿ ಜೀವನ ಪದ್ಧತಿಗಳು ಎಲ್ಲ ಕೇವ್ಗಳಲ್ಲಿ ಕೆತ್ತಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರೋದು ಮಹಾವಿಷ್ಣು ಅಂತೆ. ಮಹಾವಿಷ್ಣುವಿನ ಒಂದು ಮೂರ್ತಿಯನ್ನು ಇಲ್ಲಿ ಕೆತ್ತಿದ್ದಾರೆ. ತಲೆ ಮೇಲೆ ನೋಡ್ತಾ ಇರ್ಬೋದು ವಾಸುಕಿಯ ಎಡೆಯ ಮೇಲೆ ಕೂತಿದ್ದಾರೆ. ರಾಜ ದರ್ಬಾರ್ ಥರ ಇಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಎದುರಿಗೆ ವರಹ ಅವತಾರ, ವಿಷ್ಣುವಿನ ವರಹ ಅವತಾರವನ್ನು ನೀವು ನೋಡ್ತಾ ಇರ್ಬೋದು. ಸಮುದ್ರದ ಮೇಲೆ ನಿಂತು, ಕಮಲದ ಮೇಲೆ ನಿಂತು ವಿಷ್ಣುವಿನ ಕೈಯಲ್ಲಿರುವ ಭೂಮಿ ತಾಯಿಯನ್ನು ಸಂರಕ್ಷಿಸ್ತಾ ಇರೋ ಒಂದು ಚಿತ್ರ ಇದೆ. ಮೇಲ್ಗಡೆ ಮಹಾವಿಷ್ಣು, ಕಂಬಗಳ ಮೇಲಿರುವ ಈ ಸುಂದರವಾದ ಕೆತ್ತನೆಯನ್ನು ಒಂದ್ಸರಿ ನೋಡಿ. ಸುರಪಾನ ಮತ್ತನಾಗಿರುವ ಮಹಿಳೆಯನ್ನು ಕರ್ಕೊಂಡು ಹೋಗ್ತಾ ಇರೋದು ಒಂದು ದೃಶ್ಯ ಇದೆ. ಶಿಲಾಬಾಲಿಕೆ ದರ್ಪಣ ಸುಂದರಿಯನ್ನು ನೋಡ್ತಾ ಇದ್ದೀರಾ. ಸುಖಿ ದಂಪತಿಗಳ ಒಂದು ಚಿತ್ರ ಕೂಡ ಇದೆ. ಹಾಗೆ ಒಂದು ದೇವತೆಗಳು. ಈ ಒಂದು ಮೂರನೇ ಗವಿಯ ಅತ್ಯಂತ ಸುಂದರವಾದ ಪಾಠ ಅಂದರೆ ಈ ಸುಂದರವಾಗಿ ಕೆತ್ತಿರೋ ಕಂಬಗಳು. ಅತ್ಯಂತ ಆಕರ್ಷಕ ಕಂಬಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಸುಂದರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು 2 ನಿಮಿಷದಲ್ಲಿ ನನಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಂಥ ಒಂದು ಸುಂದರ ಬಾದಾಮಿ ಕೇವ್ಸ್ ಇದರಲ್ಲಿ ನೋಡಿ ನೀವು ಆನಂದಿಸ್ತಾ ಇರ್ಬೋದು. ವಿಷ್ಣುವಿನ ಅಕ್ಕಪಕ್ಕ ಇರುವ ಅವರ ಪತ್ನಿಯರು, ಕೇಶವಿನ್ಯಾಸದ ಶಿಲಾಬಾಲಕಿಯರು ಚಾಲುಕ್ಯರ ಕಾಲದಲ್ಲಿ. ಗರುಡ ಇದ್ದಾರೆ ವಿಷ್ಣುವಿನ ಅವತಾರದಲ್ಲಿ. ಅವನ ಅಕ್ಕಪಕ್ಕ ಎಲ್ಲ ದೇವಾನ ದೇವತೆಗಳನ್ನು ನೀವು ನೋಡ್ಬೋದು. ಗರುಡನ 2 ರೆಕ್ಕೆಗಳನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ಜಿಂಕೆ, ಹೊಯ್ಸಳರ ವಾಹನ ಜಿಂಕೆ, ಪುಲಿಕೇಶಿ ರಾಜ ಮತ್ತು ರಾಣಿಯ ಚಿತ್ರಗಳನ್ನು ಕೆತ್ತಲಾಗಿದೆ. ಇತರ ಸುಂದರ ಕೆತ್ತನೆಗಳು ಕಾಣ್ತಾ ಇದ್ದೀರಾ. ಮೇಲ್ಛಾವಣಿಯಲ್ಲಿರುವ ದೇವತೆಗಳು, ಕಂಬಗಳು, ಸುಂದರ ಕೆತ್ತನೆಯ ಕಂಬಗಳು. ಸಭಾಮಂಟಪ ಹಾಗೂ ದೇವಾಲಯಗಳು. ಕಮಲ, ಇದು 3ನೇ ಗವಿ. ಬಾದಾಮಿ ಕೇವ್ಸ್, ಬಾದಾಮಿ ಚಾಲುಕ್ಯರ ಗುಹಾ ದೇವಾಲಯಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಎಲ್ಲ ರಾಜರುಗಳು, ದೇವತೆಗಳ ಕೆತ್ತನೆಯನ್ನು ನಮ್ಮ ಪೂರ್ವಜರು ತಮ್ಮ ಒಂದು ಆಡಳಿತ ಕಾಲದಲ್ಲಿ ಎಷ್ಟು ಸುಂದರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಸುಂದರವಾಗಿ ಮಾಡಿ ನಮಗೆಲ್ಲ ಕಾಣಿಕೆಯನ್ನಾಗಿ ಕೊಟ್ಟಿದ್ದಾರೆ. ಕೆಲವು ರಿಪೇರಿ ವರ್ಕ್ಸ್ ಕೂಡ ನಡೀತಾ ಇದೆ ಇಲ್ಲಿ. ಈ 3ನೇ